ಓಕೆ ಇಲ್ಲ, ಇವತ್ತು ಬೆಳಗ್ಗೆದಿಂದ ಚಿಕ್ಕೋಡಿಯಲ್ಲಿ ನಾವು ಹಾಗೂ ನಮ್ಮ ಲೋಕಸಭಾ ಸದಸ್ಯರು ಸೇರಿ ಸ್ವಾತಂತ್ರ್ಯ ಆಚರಣೆ ಕಾರ್ಯಕ್ರಮ ಭಾಳ ಒಳ್ಳೆ ರೀತಿ ಯಾವ ರೀತಿ ನಾವು ಬೆಂಗಳೂರು ಬೆಳಗಾವಿ ಜಿಲ್ಲಾ ಮಟ್ಟದಾಗ ಯಾವ ರೀತಿ ರಾಜ್ಯ ಮಟ್ಟದಾಗ ಆಗ್ತಿದ್ವಿ ಅದು ನಾವು ಚಿಕ್ಕೋಡಿಯಲ್ಲಿ ಮಾಡಿದ್ದೀವಿ. ಇವತ್ತು ಮಕ್ಕಳಿಗೆ ಹಾಗೂ ಸೈನಿಕರಿಗೆ ಇವತ್ತು ಅವ್ರು ಏನು ಅವ್ರಿಗೆ ಯಾರ್ಯಾರು ತಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದರು ಅವ್ರಿಗೆ ಇವತ್ತು ಬಹುಮಾನ ಕೊಡುವಂಥದ್ದು ಒಂದು ಕಾರ್ಯಕ್ರಮ ಇಟ್ಟಿದ್ದೀವಿ. ನಿಟ್ಟಿನಲ್ಲಿ ಇವತ್ತು ಚಿಕ್ಕೋಡಿಯಲ್ಲಿ CPI ಆಫೀಸ್ ಸುಮಾರು 34 ಲಕ್ಷ ರೂಪಾಯಿ ಅನುದಾನದಲ್ಲಿ 20 ಗುಂಟ ಜಾಗ ಐತಿ. ಆ ಜಾಗೆಯಲ್ಲಿ ಇವತ್ತು ಒಂದು ನೂತನ ಆಫೀಸ್ ಕಟ್ಟಡ ಓಪನಿಂಗ್ ಕೂಡ ಇವತ್ತು ಮಾಡಿದ್ದೀವಿ. ನಿರ್ಮಾಣ ಇನ್ನೂ ಓಪನಿಂಗ್ ಹೌದು, 2-3 ತಿಂಗಳಲ್ಲಿ ಸಂಪುಟ ವಿಸ್ತರಣೆ ಆದಮೇಲೆ ಈಗ ಹೊಸ ನೂತನ ಸಚಿವರಾದರು. ನಾಳೆ ಸೆಷನ್ ಮುಗಿದ ಮೇಲೆ ಯಾವ್ಯಾವ ಬಿಲ್ಡಿಂಗ್ ಉಳ್ದಾವೆ, ಅಂಕ್ಲಿದಾಗ ಹೊಸ PHC ಓಪನಿಂಗ್ ಐತಿ, ಚಿಕ್ಕೋಡಿದಲ್ಲಿ ADHO ಆಫೀಸ್ ಐತಿ, ಕೃಷಿ ಆಫೀಸ್ ಐತಿ, ಒಂದು ಹಲವಾರು ಇನ್ನೂ ಆಫೀಸ್ ನಮ್ಗೆ ಏನೇನು ಅಭಿವೃದ್ಧಿ ಮಾಡಿದೆವು ಎಲ್ಲ ಸಚಿವರ ಮೂಲಕ ನಾವು ಮತ್ತು ಲೋಕಸಭಾ ಸದಸ್ಯರು ಕೂಡಿ ಅಂತ ಚಿಕ್ಕೋಡಿ ಜಿಲ್ಲಾ ಅದೊಂದು ಕಟ್ಟಡ ಸರ್ ಇಲ್ಲಾಂದ್ರೂ 5-6 ವರ್ಷ ಸರ್, ಇನ್ನೂ ಅದು ಅಲ್ಲಿ ಯಾರೂ ಇಲ್ಲ ಸರ್, ನೀವಾಗಿಲ್ಲ ಸರ್. ZP ಆಫೀಸ್ ಹಿಂದ್ಗಡೆ ಅವ್ರು ಇಲಾಖೆದವ್ರು ಮಾಡಿರ್ಬೇಕು. ಚಿಕ್ಕೋಡಿ ಜಿಲ್ಲಾ ಆಗಬೇಕಂತ ಬಹುದಿನಗಳಿಂದ ಆಸೆ. ಜಿಲ್ಲಾ ಆಗಬೇಕಾದ್ರೆ ಹೋದ ಸನ್ಮಾನ್ಯ ನೂತನ ಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರು, ಉಪಮುಖ್ಯಮಂತ್ರಿಯವರು, ಜಿಲ್ಲಾ ಸಚಿವರು ಮೊನ್ನೆ ಬೆಂಗಳೂರಲ್ಲಿ ನಮ್ಮ ಬೆಳಗಾಂದಲ್ಲಿ ಏನು ನಮ್ಮ ಒಂದು ಸಭೆ ಆಯಿತು. ಆ ಸಭೆಯಲ್ಲಿ ಎಲ್ಲರೂ ಕೂಡಿ ಚರ್ಚೆ ಮಾಡಿ ಎಷ್ಟು ಬೇಗ ಆಗ್ತೈತಿ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡಿ ಮುಂದಿನ ಭವಿಷ್ಯದಾಗ ಈ ಮಕ್ಕಳಿಗೆ ನಮ್ಗೆ ವಿದ್ಯಾಭ್ಯಾಸ ಆಗಲಿ, ಮೆಡಿಕಲ್ ಕಾಲೇಜ್ ಆಗಲಿ, ಇಂಜಿನಿಯರಿಂಗ್ ಕಾಲೇಜಿಗೆ ಎಷ್ಟು ಬೇಗ ಆಗ್ತೈತಿ ಸರ್. ಈಗ ಸೆಷನ್ ಸ್ಟಾರ್ಟ್ ಆಗಿ